ನಾಳೆ ಸಿಎಂ ನೇತೃತ್ವದಲ್ಲಿ ನಡೆಯುವಂತ ಏನು ಜನಸ್ಪಂದನ ಕಾರ್ಯಕ್ರಮಕ್ಕೆ ಈಗಾಗಲೇ ಸಾಕಷ್ಟು ಒಂದು ಸಿದ್ಧತೆ ನಡೀತಿರುವಂತದ್ದು. ಭರ್ಜರಿಯಾಗಿ ಅಧಿಕಾರಿಗಳು ಈ ಒಂದು ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ತ್ರಿಲೋಕ್ ಚಂದ್ರ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ನಾಳೆ ಮೊಟ್ಟ ಮೊದಲ ಬಾರಿಗೆ ರಾಜ್ಯದಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ವಿಧಾನಸೌಧದ ಮುಂದೆ ಸಿಎಂ ಅವರು ಇಟ್ಕೊಂಡಿದ್ದಾರೆ. ಸರ್, ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರಿ ಸರ್? ಇವಾಗ ಬೆಳಗ್ಗೆ 10 ಗಂಟೆ ಮೇಲೆ ಜನ ಬರೋದಕ್ಕೆ ಅವಕಾಶ ಮಾಡಲಾಗಿದೆ. ಸೊ ಇಲ್ಲಿ ನಮ್ಮ ಹೈಕೋರ್ಟ್ ಮುಂದ್ಗಡೆಯಿಂದ ರಿಸೆಪ್ಷನ್ ಕೌಂಟರ್ಸ್ ಅನ್ನ ನಾವು ಮಾಡಿದ್ದೀವಿ. ಸೊ ಅಲ್ಲಿ ಬಂದಿದ ತಕ್ಷಣ ಅವರು ಅವರು ಅಹವಾಲುಗಳನ್ನು ಹೇಳಿದ್ರೆ ನಮ್ಮ ಸಿಬ್ಬಂದಿ ಅವರಿಗೆ ಯಾವ ಕೌಂಟರ್ಗೆ ಹೋಗ್ಬೇಕಂತ ಡೈರೆಕ್ಷನ್ ಕೊಡ್ತಾರೆ. ನಮ್ಮ ವಾಲಂಟಿಯರ್ಸ್ ಕರ್ಕೊಂಡು ಹೋಗಿ ಕೂಡಿಸಿ ಸಂಬಂಧಪಟ್ಟಂತ ಇಲಾಖಾ ಕಾರ್ಯದರ್ಶಿಗಳಿರ್ಬೋದು, ACS ಇರ್ಬೋದು, ಅವರನ್ನ ಮಾಹಿತಿಗಳನ್ನ ತಗೊಂಡು ಸ್ಥಳದಲ್ಲೇ ಅದನ್ನ ಇತ್ಯರ್ಥಪಡಿಸೋದು ಕೂಡ ವ್ಯವಸ್ಥೆನ ಮಾಡ್ತಾರೆ. ಅದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಎಲ್ಲರಿಗೂ ಸಂಬೋಧನೆ ಮಾಡಿ ಮತ್ತೆ ಪ್ರತಿಯೊಂದು ಕೌಂಟರ್ಗೆ ಹೋಗಿ ಅಹವಾಲುದಾರರ ಭೇಟಿ ಮಾಡಿ ಅದನ್ನ ಹೇಗೆ ಬಗೆಹರಿಸಬಹುದು ಅಂತ ಕೂಡ ನಮ್ಮ ಇಲಾಖಾ ಅಧಿಕಾರಿಗಳಿಗೆ ನಿರ್ದೇಶನ, ಸೂಚನೆ, ಸಲಹೆಗಳು ಕೊಟ್ಟು ನೆಕ್ಸ್ಟ್ ಇಲಾಖೆ ಹೋಗುವಂತ ಒಂದು ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಎಲ್ಲ ಬರೋರ್ಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಮತ್ತು ನೀರು ಎಲ್ಲ ವ್ಯವಸ್ಥೆನ ಮಾಡಲಾಗಿದೆ. ಸೊ ಯಾರು ಸ್ಥಳೀಯವಾಗಿ ತಮ್ಮ ಅಹವಾಲುಗಳು ಬಗೆಹರದೇ ಇದ್ರೆ ನಾಳೆ ಬಂದು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅದನ್ನ ಬಗೆಹರಿಸ್ಕೊಳ್ಬಹುದು. ಯಾವೆಲ್ಲ ಇಲಾಖೆಗಳು ಪ್ರಮುಖವಾಗಿ ಇಲ್ಲಿ ಇರುವಂತದ್ದು ಸರ್? ಎಲ್ಲ ನಮ್ಮ ಸರ್ಕಾರದ ಎಲ್ಲಾ ಇಲಾಖೆಗಳ ಪ್ರಾತಿನಿಧ್ಯ ಕೂಡ ಇದೆ. ಪ್ರಮುಖವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ನಮ್ಮ ವಿಶೇಷ ಚೇತನರ ಇಲಾಖೆ ಇರ್ಬೋದು, ನಮ್ಮ CM ರಿಲೀಫ್ ಫಂಡ್ ಇರ್ಬೋದು, ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್, ಹೌಸಿಂಗ್, ಬ್ಯಾಕ್ವರ್ಡ್ ಕ್ಲಾಸ್, ಸೋಷಿಯಲ್ ವೆಲ್ಫೇರ್, ಸೊ ಎಲ್ಲಾ ಇಲಾಖೆಗಳು ಕೂಡ ನಾವು ಕವರ್ ಮಾಡಿದ್ವಿ. ಇಷ್ಟು ಆಸನ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರ ಜೊತೆ ಜನರು ಬರುವಂತವ್ರು ಜೊತೆಗೆ ಅವರು ಯಾವ ರೀತಿ ಅಹವಾಲುಗಳನ್ನ ಸಲ್ಲಿಸಬೇಕು ಅದ್ರ ಬಗ್ಗೆ ಏನಾದ್ರು ಮಾಹಿತಿಗಳನ್ನ ಹಂಚ್ಕೊಳ್ಳೋದಾದ್ರೆ? ಬೇಸಿಕ್ ID ಕಾರ್ಡ್ ಆಧಾರದ ಇಟ್ಕೊಂಡ್ಬಂದ್ರೆ ಸಾಕವ್ರು. ಸೊ ಆದಷ್ಟು ಲಗೇಜ್ ತರದಿರೋದು ಒಳ್ಳೇದು. ಅದನ್ನ ಸೊ ಬೇಸಿಕ್ ಅವ್ರ ಏನ್ ಡಾಕ್ಯುಮೆಂಟ್ಸ್ ತಂದ್ರೆ ಅದನ್ನ ಸಾಕೋದು. ಕಳೆದ ಒಂದು ಜನಸ್ಪಂದನ ಕಾರ್ಯಕ್ರಮ ಸಿಎಂ ನೇತೃತ್ವದಲ್ಲಿ ನಡೀತು, ಅದಕ್ಕೂ ಇದಕ್ಕೂ ಏನ್ ಸರ್ ಡಿಫ್ರೆನ್ಸ್ ಇದೆ? ಮುಖ್ಯವಾಗಿ ನಾವು ಎಲ್ಲ ಇಲಾಖಾವಾರು ಸಪರೇಟ್ ಕೌಂಟರ್ಸ್ ಅನ್ನ ಕೊಡಲಾಗಿದೆ. ಸೊ ಹೆಚ್ಚು ನಮ್ಮ ಸಿಸ್ಟಮ್ಸ್, IT ಸಿಸ್ಟಮ್ಸ್ ಕೂಡ ಹಾಕೊಂಡಿದ್ದೀವಿ. ಸೊ ಅದರ ನಮ್ಮ IPGRS ಅಲ್ಲಿ ನೇರವಾಗಿ ಎಂಟರ್ ಮಾಡಿಕೊಂಡು ಸ್ಥಳದಲ್ಲೇ ಎಲ್ಲ ಇಲಾಖಾ ಮುಖ್ಯಸ್ಥರು ಇರೋದ್ರಿಂದ ಅಲ್ಲೇ ಬಗೆಹರಿಸೋದಕ್ಕೆ ಎಲ್ಲ ವ್ಯವಸ್ಥೆನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಜನರು ತಮ್ಮ ಒಂದು ಏನು ದೊರೆ ಅಥವಾ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ತಮ್ಮ ಅಹವಾಲನ್ನ ಕೊಡಬೇಕು ಅನ್ನೋದು ಒಂದು ಚಿಂತನೆ ಇರುತ್ತೆ, ಅವಕಾಶ ಇರುತ್ತೆ ಸರ್ ಜನರನ್ನ ಭೇಟಿ ಮಾಡಿ? ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಇಲಾಖಾ ಸ್ಟಾಲ್ಗೆ ಹೋಗಿ ನೇರವಾಗಿ ಜನರಿಗೆ ಅವರ ಏನ್ ಸಮಸ್ಯೆ ಇದೆ ಅದನ್ನ ಕೇಳಿಸ್ಕೊಂಡು ಅಲ್ಲೇ ನಿರ್ದೇಶನ ಕೊಡೋದಕ್ಕೆ ವ್ಯವಸ್ಥೆನ ಮಾಡಿದ್ವಿ. ಕಳೆದ ಬಾರಿ ಒಂದಷ್ಟು ಅಹವಾಲುಗಳು ಒಂದು 5,000ಕ್ಕೂ ಹೆಚ್ಚು ಅಹವಾಲುಗಳು ಬಂದಿದ್ವು. ಈ ಬಾರಿ ಕೂಡ ಸಾಕಷ್ಟು ಅಹವಾಲುಗಳು ಬರ್ತವೆ. ಅದು ಸ್ಥಳದಲ್ಲೇ ಪರಿಹಾರ ಆಗುತ್ತಾ ಸರ್? ಜನರಿಗೆ ನ್ಯಾಯ ಸಿಗುತ್ತಾ? ಕೆಲವೊಂದು ಸ್ಥಳದಲ್ಲೇ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅದನ್ನ ಕೂಡಲೇ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಕೆಲವೊಂದು ಪಾಲಿಸಿ ಮ್ಯಾಟರ್ಸ್ ಇರ್ಬೋದು ಅಥವಾ ಸ್ಥಳೀಯವಾಗಿ ಅವರು ಪ್ರೊಸೀಜರ್ ಅಲ್ಲಿ ಏನ್ ಮಾಡ್ಬೇಕಾಗಿರುತ್ತೆ, ಎಕ್ಸಾಂಪಲ್ ಸರ್ವೆ ಅಂದ್ರೆ ಅಲ್ಲಿ ಹೋಗಿ ಅವರು ಚೆಕ್ ಮಾಡಿ ಮಾಡ್ಬೇಕಾಗುತ್ತೆ. ಸೊ ಅಂತದನ್ನ ನಾವು ಟೈಮ್ ಬೌಂಡ್ ಮ್ಯಾನರ್ ಅಲ್ಲಿ ಡಿಸ್ಪೋಸ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಎಷ್ಟು ಜನ ಸಿಬ್ಬಂದಿ ಒಂದು ಬಳಕೆ ಆಗುತ್ತೆ? ಅವರೆಲ್ಲ ಕೂಡ ತಯಾರಾಗಿದ್ದಾರೆ ಸರ್? ಎಷ್ಟು ಜನ ತಯಾರು ಮಾಡಿದ್ದಾರೆ? ಸುಮಾರು 500 ಸಿಬ್ಬಂದಿನ ನಾವು ಟ್ರೈನ್ ಮಾಡಿದೀವಿ ಆಗ್ಲೇ. ಸೊ ಅವರು ಎಲ್ಲ ಏನು ಅವರು ಜವಾಬ್ದಾರಿಗಳೇನಿದೆ, ಹೇಗೆ ಅದನ್ನ ಇತ್ಯರ್ಥ ಪಡೆದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದೀವಿ. ಈ ಒಂದು ಜನಸ್ಪಂದನ ಕಾರ್ಯಕ್ರಮದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ. ಯಾಕಂದ್ರೆ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾರೆ. ಅವ್ರಿಗೆ ಯಾವ ರೀತಿ ಇವರಿಗೆ ಒಳಗಡೆ ಬರೋದಕ್ಕಾಗ್ಲಿ ಅಥವಾ ಅವ್ರಿಗೆ ಹೋಗ್ಲಿಕ್ಕೆ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರೋ ಜೊತೆಗೆ ಲಘು ಉಪಹಾರ ಸೇರಿದಂತೆ ಅವ್ರಿಗೆ ಯಾವ ರೀತಿ ವ್ಯವಸ್ಥೆಗಳು ಮಾಡಿದ್ದಾರೆ? ಜನರಿಗೆ ಒಂದು ವ್ಯವಸ್ಥಿತವಾದಂತ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಮತ್ತು ಸಮಸ್ಯೆ ಬಗೆಹರಿಸಬೇಕಂತ ರೀತಿಯಲ್ಲಿ ಎಲ್ಲ ವ್ಯವಸ್ಥೆನ ಮಾಡ್ಕೊಂಡಿದೀವಿ. ಮಧ್ಯಾಹ್ನ ಊಟದ ವ್ಯವಸ್ಥೆ ಅವ್ರು ಎಲ್ಲಿ ಕೂತಿದ್ರು ಅಲ್ಲೇ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಇವಿಷ್ಟು ತ್ರಿಲೋಕ್ ಚಂದ್ರ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.